ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಲೆಗೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ, ಯಾವುದೇ ಕಾಲದ ಯಾವುದೇ ಜಾಗದ ಮಿತಿ ಇಲ್ಲ. ಹಾಗೆಯೇ ಇವತ್ತು ಕೂಡ ಒಂದು ವಿಭಿನ್ನವಾದಂತಹ ಕಲೆ ನಿಮ್ಮ ಮುಂದೆ ಇದೆ. ಹಾಗೆ ಒಂದು ಟ್ವಿಸ್ಟ್ ಕೂಡ ಇದೆ. ಇದೇ ಈ ಹೊತ್ತಿನ ವಿಶೇಷ. ವೀಕ್ಷಕರೇ, ನಾನು ಈಗಾಗಲೇ ಹೇಳಿದೆ ನಿಮಗೆ ಒಂದು ವಿಭಿನ್ನ ಕಲಾವಿದರ ತಂಡವನ್ನು ಇವತ್ತು ನಾನು ನಿಮಗೆ ಭೇಟಿ ಮಾಡಿಸ್ತೀನಿ ಅಂತ. ಈ ಕಲಾವಿದರು ಎಲ್ಲೇ ಹೋದರೂ ಕೂಡ ಇಬ್ಬರು ಒಟ್ಟೊಟ್ಟಿಗೆ ಹೋಗ್ತಾರೆ, ಒಟ್ಟೊಟ್ಟಿಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಒಟ್ಟೊಟ್ಟಿಗೆ ಪ್ರಶಸ್ತಿಗಳನ್ನು ಗೆಲ್ತಾರೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಇವರಿಬ್ಬರು ಟ್ವಿನ್ಸ್, ಅಂದರೆ ಅವಳಿ ಜವಳಿ. ಇವತ್ತು ಈ ಇಬ್ಬರು ಟ್ವಿನ್ಸ್ ನಮ್ಮ ಜೊತೆ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಸೊ ಅವರಿಗೆ ವೆಲ್ಕಮ್ ಹೇಳೋಣ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಭಾ, ವಿನುತಾ. ಯಾರು ವಿಭಾ, ಯಾರು ವಿನುತಾ? ನಾನು ವಿಭಾ, ವಿನುತಾ. ಓಕೆ, ಸೊ ಎಷ್ಟು ವರ್ಷದಿಂದ ಡ್ಯಾನ್ಸ್ ಕಲಿತಾ ಇದ್ದೀರಾ ಇಬ್ರು? ನಾವು ಸಣ್ಣವರಿದ್ದಾಗಿಂದನೂ ಕಲ್ತಿದ್ದೀವಿ. ಇವಾಗ ಯಾರು ವಿಭಾ? ನಾನು ಇವಳು. ಓಕೆ, ನಿನ್ನ ಹತ್ರನೇ ಫಸ್ಟ್ ಕೇಳ್ತೀನಿ. ಸೊ ಸಣ್ಣವರಿದ್ದಾಗಿಂದ ಯಾವೆಲ್ಲ ರೀತಿಯ ಡ್ಯಾನ್ಸ್ ಕಲಿತೀಯ ನೀನು? ನಾನು ಫಿಲಮ್ ಸಾಂಗ್ಸ್ ಆ್ಯಂಡ್ ಕ್ಲಾಸಿಕಲ್ ಅಂದರೆ ಹೆಚ್ಚು ಮಾಡಲ್ಲ, ಕ್ಲಾಸಿಕಲ್ ಅಷ್ಟೇ. ಫ್ರೀ ಸ್ಟೈಲ್ ಜಾಸ್ತಿ. ಸಣ್ಣವರಿದ್ದಾಗಿಂದ ಅಂದರೆ ಈಗ ಜಾನಪದ ಆ ಟೈಪ್ ಮಾಡ್ತಿದ್ವಿ, ಅಂದರೆ ನಮ್ಮಮ್ಮ ಕಲಿಸ್ತಿದ್ರು. ನಿಮ್ಮ ಅಮ್ಮನೇ ಫಸ್ಟ್ ಕಲಿಸ್ತಾ ಇದ್ದಿದ್ದು ನಿಮಗೆ? ಆಮೇಲೆ ನಮ್ಮ ಸ್ಕೂಲ್ನಲ್ಲಿ ನಮ್ಮ ಮಿಸ್ ಎಲ್ಲ ಒಂದು ಡ್ಯಾನ್ಸ್ ಮಾಡಿಸಿದ್ರು, ಟ್ವೀನ್ಸ್ ಇದ್ದೀವಿ ಅಂತ ಹೇಳಿ, ನದೀಮ್ ದೀಪ್ತನ. ಆ ಡ್ಯಾನ್ಸ್ ಮಾಡಿಸತ್ಲಿಗೆ ನಮ್ಮ ಚಂದ್ರು ಸರ್ ಅಂತ ಇದ್ದಾರೆ, ಅವರು ನಾವು ಡ್ಯಾನ್ಸ್ ಮಾಡಿದ್ ನೋಡಿ ಕ್ಲಾಸ್ ತೆಗೆದ್ರು ಬ್ಯಾಡಿಗೆಯಲ್ಲಿ. ಅಲ್ಲಿಂದ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ನಮ್ಮ ಪಪ್ಪ ಟ್ರಾನ್ಸ್ಫರ್ ಆಯಿತು ಹಾವೇರಿಗೆ, ಅದಕ್ಕೆ ಇಲ್ಲಿ ಡ್ಯಾನ್ಸ್ ಕ್ಲಾಸ್ ಹಚ್ಚಿದ್ವಿ. ಓಕೆ, ವಿನುತಾ, ಜಿಮ್ನಾಸ್ಟಿಕ್ ಕೂಡ ಮಾಡ್ತೀರಾ ನೀವು? ಕಷ್ಟ ಆಗಲ್ವಾ? ಯಾಕೆಂದ್ರೆ ಅಷ್ಟೊಂದೆಲ್ಲ ಸರ್ಕಸ್ ಥರ ಎಲ್ಲ ಮಾಡ್ಬೇಕು. ಎಲ್ಲರೂ ನೋಡಿದ್ರೆ ಕಷ್ಟ ಏನಾಗಲ್ಲ, ಆದರೆ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಒಂದ್ಸರಿ ಬಿದ್ದು ಪ್ರಾಕ್ಟೀಸ್ ಮಾಡಿದ್ರೆ ಏನೂ ಆಗೋದಿಲ್ಲ. ಒಂದ್ಸಲ ಬೀಳ್ಬೇಕು ಅಂತ ಆಯ್ತಾ? ಎಷ್ಟೊತ್ತು ಅಂದರೆ ದಿನದಲ್ಲಿ ಎಷ್ಟು ಹೊತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೀರಾ ನೀವೆಲ್ಲ? ನಾವು ಈಗ ಕಾಂಪಿಟೇಷನ್ನಲ್ಲಿ ಹೋದಾಗೆಲ್ಲ ಬೆಳಗ್ಗೆ ಸ್ಕೂಲ್ ಇದ್ದಿದ್ದಿಲ್ಲ ಅಂದರೆ ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ 2 ಗಂಟೆ, ಅದು ಮತ್ತೆ ಸ್ಕೂಲ್ ಇದ್ದಿಲ್ಲ ಅಂದರೆ ಸಾಯಂಕಾಲ 6 ಗಂಟೆಯಿಂದ 10 ಗಂಟೆ, ಇಲ್ಲ 9:15 ಹಿಂಗಾಗುತ್ತೆ. ಓಕೆ, ನಿಮ್ಮ ಸ್ಕೂಲಲ್ಲೆಲ್ಲ ಏನು ಹೇಳ್ತಾರೆ? ಯಾಕಂದರೆ ತುಂಬ ಕಡೆ ಪರ್ಫಾರ್ಮೆನ್ಸ್ ಮಾಡಿದರೆ ಎಷ್ಟೊಂದು ಪ್ರಶಸ್ತಿಗಳೆಲ್ಲ ಬಂದ್ಬಿಟ್ಟಿದೆ ನಿಮಗೆ. ಟ್ವಿನ್ಸ್ ಮೊದಲೇ ಎಲ್ಲಿ ಹೋದ್ರು ಇಬ್ಬಿಬ್ಬರೇ ಹೋಗಿ ಪರ್ಫಾರ್ಮೆನ್ಸ್ ಮಾಡ್ತಿರ್ತಾರೆ. ಸ್ಕೂಲಲ್ಲಿ ನಮ್ಗೆ ಎಲ್ಲದಕ್ಕೂ ನಮ್ಮ ಹೆಡ್ ಮಾಸ್ಟರ್ ಎಲ್ಲರೂ ಬಿಡ್ತಾರೆ. ಟ್ವೀನ್ಸ್ ಎಲ್ಲ ಹೆಮ್ಮೆ. ನಮ್ಮ ಸ್ಕೂಲಲ್ಲಿ ಎಲ್ಲರೂ ಹೇಳ್ತಿರ್ತಾರೆ, ಅಲ್ಲಿ ಟ್ವೀನ್ಸ್ ಇದ್ದಾರೆ ನೋಡಿ, ಅವರು ಮಸ್ತ್ ಮಾಡ್ತಾರೆ ಹಂಗೆ ಹೀಗೆ ಅಂತ. ಅದಕ್ಕೆ ನಮ್ಮ ಹೆಡ್ ಮಾಸ್ಟರ್ ಎಲ್ಲ, ನಮ್ಮ ಟೀಚರ್ಸ್ ಎಲ್ಲ ಭಾಳ ಸಪೋರ್ಟ್ ಮಾಡ್ತಾರೆ ಡ್ಯಾನ್ಸ್ನಲ್ಲಿ. ನಾವು ಒಟ್ಟು ಏನಾದರೂ ಕೇಳಿದ್ರು ಬೇಡ ಅನ್ನಲ್ಲ, ಹೋಗಿ ಬನ್ನಿ ಅಂತಾರೆ. ಆಮೇಲೆ ಈಗ ನಮ್ಮ ಸ್ಕೂಲ್ನಲ್ಲಿ ನಾವಿಬ್ಬರು ಅವಳಿ ಜವಳಿ ಇದೆ ಅಂತ ಹೇಳಿ ನಮ್ಮ ಫ್ರೆಂಡ್ಸ್ ನಿಮ್ದೇ ಬೆಸ್ಟ್ ಅಂತಾರೆ. ಮನೆಯಲ್ಲಿ ಇಬ್ರು ಆರಾಮ್ ಆಟ ಆಡ್ಬೋದು, ನಮ್ಮ ಮನೆ ನಾವು ಬೇಡ ಅಂತ ಹೇಳ್ತಾರೆ. ಸೊ ಮನೇಲಿ ಇನ್ನೂ ಯಾರ್ಯಾರಿದ್ದಾರೆ? ಅಪ್ಪ ಅಮ್ಮ ಏನ್ ಮಾಡ್ತಾರೆ? ಅಪ್ಪ ಹೆಡ್ ಮಾಸ್ಟರ್ ಇದ್ದಾರೆ, ಊರಿದೆ ಅಲ್ಲಿ ಹೆಡ್ ಮಾಸ್ಟರ್ ಇದ್ದಾರೆ. ಮಮ್ಮಿ ಮನೆಯಲ್ಲಿ ಇರ್ತಾರೆ. ನಮ್ಮ ಅಣ್ಣ ಒಬ್ಬನಿದ್ದಾನೆ, ಅವನು ಕಾಲೇಜ್ 2nd ಇಯರ್ ಡಿಪ್ಲೊಮೊ. ಆಮೇಲೆ ನಮ್ಮ 10th ಇದ್ದಾಳೆ. ಓಕೆ, ಏನ್ ಹೇಳ್ತಾರೆ ಮನೆಯವರೆಲ್ಲ ನಿಮ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡೋದಾಗ್ಲಿ, ಅಥವಾ ಅವರು ನಿಮ್ ಜೊತೆ ಬರ್ತಾರ ಬೇರೆ ಕಡೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ? ಯಾರು ಬರ್ತಾರೆ? ಎಲ್ಲ ಕಾಂಪಿಟೇಷನ್ ಹೋಗೋ ಮುಂದೆ ಬರೋದಿಲ್ಲ, ಪೇರೆಂಟ್ಸ್ ಅಂದ್ರೆ ಅಲ್ಲಿ ಪೇರೆಂಟ್ಸ್ ಅಲೋ ಇರೋದಿಲ್ಲ, ಅದಕ್ಕೆ ಈ ಶೋ ಡ್ಯಾನ್ಸ್ ಆದ್ರೆ ಬರ್ತಾರೆ. ಸೊ ಇದು ಬಿಟ್ಟು ಬೇರೆ ಏನೇನ್ ಹಾಬೀಸ್ ಇದೆ ನಿಮ್ಮಿಬ್ಬರಿಗೂ? ಡ್ರಾಯಿಂಗ್ ಮಾಡ್ತೀವಿ. ಆಮೇಲೆ ಸಾಂಗ್ಸ್, ಸ್ಪೋರ್ಟ್ಸ್ನಲ್ಲಿ ಅಷ್ಟೇನಿಲ್ಲ, ನಾ ಹೆಚ್ಚಿಲ್ಲ, ಅವಳಿದ್ದಾಳೆ. ನಾನು ಡ್ರಾಯಿಂಗ್ನಲ್ಲಿ ಇದ್ದೀನಿ, ನಾನು ಡ್ರಾಯಿಂಗ್ ಇಬ್ರು ಡ್ರಾಯಿಂಗು, ಆಮೇಲೆ ನಾನು ಸ್ಪೋರ್ಟ್ಸು, ಸಾಂಗು ಇಬ್ರು. ಸರಿ, ನೀವಿಬ್ಬರನ್ನ ಕಂಡುಹಿಡಿಯೋದಾದ್ರೂ ಹೇಗೆ? ಇವಾಗಂತೂ ನನಗಂತೂ ಈಸಿ ಆಗ್ತಾ ಇದೆ, ಯಾಕಂದ್ರೆ ಕಾಸ್ಟ್ಯೂಮ್ಸ್ ಬೇರೆ ಬೇರೆ ಇದೆ. ಸೊ ಮನೇಲಿದ್ದಾಗ ಕನ್ಫ್ಯೂಷನ್ ಗೊತ್ತಾಗುತ್ತೆ, ಅಂದ್ರೆ ದಿನ ನೋಡ್ತಾರಲ್ಲ. ನಿಮ್ಮ ಅಕ್ಕಪಕ್ಕದ ಮನೆಯವರು, ಫ್ರೆಂಡ್ಸ್? ಅಕ್ಕಪಕ್ಕ ಮನೆ ಡೌಟ್ ಆಗುತ್ತೆ. ನಮ್ಮ ಫ್ರೆಂಡ್ಸ್ ದಿನ ಸ್ಕೂಲ್ನಲ್ಲಿ ನೋಡಿ ರೂಢಿ ಇದೆ. ನಮ್ಮ ಟೀಚರ್ಸ್ಗೆ ಇದಾಗುತ್ತೆ, ಅದಕ್ಕೆ ಬೇರೆ ಬೇರೆ ಡೆಸ್ಕ್ ನಲ್ಲಿ ಕುಂದಿಸ್ಬಿಡ್ತಾರೆ. ಓದೋದ್ರ ಕಡೆ ಹೆಂಗೆ ಕಾನ್ಸಂಟ್ರೇಟ್ ಮಾಡಿ? ಓದೋದ್ರಲ್ಲಿ ರ್ಯಾಂಕ್ ಇದೆ, ಆದ್ರೆ ಒಂದೇನ್ರೆ ಸ್ವಲ್ಪ ಮಾರ್ಕ್ಸ್ ಹೆಚ್ಚು ಕಡಿಮೆ ಆದ್ರೆ ತುಂಬಾ ಒಂಥರ ನೋವಾಗುತ್ತೆ ಮನಸ್ಸಿಗೆ. ಹೆಂಗ್ ಬ್ಯಾಲೆನ್ಸ್ ಮಾಡೋದು? ಯಾಕಂದ್ರೆ ಜಿಮ್ನಾಸ್ಟಿಕ್ ಕಲಿತಾ ಇದ್ದೀರಾ, ಡಾನ್ಸ್ ಕಲಿತಾ ಇದ್ದೀರಾ, ಫ್ರೀ ಸ್ಟೈಲ್ ಮಾಡ್ತೀರಾ, ಜನಪದ ಮಾಡ್ತೀರಾ, ಕಾಂಪಿಟೇಷನ್ಸ್ ಎದುರಿಸ್ತೀರಾ, ಎಲ್ಲಾ ಮಾಡ್ಕೊಂಡು ಜೊತೆಗೆ ಓದೋದು ಹೆಂಗೆ? ಎಲ್ಲ ಒಮ್ಮಟ್ಟಿಗೆ ಬರಲ್ಲಲ್ವಾ, ಎಲ್ಲ ಒಂದ್ ಸ್ವಲ್ಪ ದಿನ ಬರ್ತಾವೆಲ್ಲ. ಹೋಗಿ ಬಂದು ಸಾಯಂಕಾಲ ಹಿಂಗ್ ಫ್ರೆಂಡ್ಸ್ ನೋಟ್ಸ್ ಇಸ್ಕೊಂಡು ಆಮೇಲೆ ಬರೋದು ಬರ್ಕೊಂತೀವಿ. ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೇಳ್ತಿರ್ತಾರೆ, ನೀವು ಹೆಂಗೆ ಓದ್ತೀರಾ, 10 ಗಂಟೆಗೆ ಬರ್ತೀರಾ ಮನೆಗೆ, ಹೆಂಗೆ ಓದ್ತಿರ್ಲಿ, ಅಷ್ಟು ರ್ಯಾಂಕ್ ತೊಗೊತಿರಲ್ಲ ಮತ್ತು ಕೇಳ್ತಾರೆ ಅವ್ರು. ಅದಕ್ಕೆ ಬೆಳಗ್ಗೆ ಎದ್ದು ಓದ್ತಿರ್ತೇವೆ ಅಂತ. ಎಷ್ಟು ಗಂಟೆ ಕೇಳ್ತೀರಾ ಅಂದರೆ ನಾವು ಒಂದು ಸ್ವಲ್ಪ 6 ಗಂಟೆ 6:30 ಹಿಂಗೆ ಹೇಳ್ತಿರ್ತೇವೆ. ಎಕ್ಸಾಮ್ ಟೈಮ್ನಲ್ಲಿ ಅಂತೂ 6 ಗಂಟೆ 5:30 ಹಿಂಗೆ. ಅವ್ರು ನಮ್ಮನ್ನು ಹಿಂದೆ ಹಾಕಬೇಕಂತೇಳಿ 5 ಗಂಟೆಗೆ ಎದ್ಕೊಂಡಿರ್ತಾರೆ. ಆದ್ರೆ ಅವ್ರ ಕಲೆ ಆದ್ರೂ ನಮ್ಮ ಕ್ಲಾಸ್ನ 1st ಇಂದ 2nd 3rd ಅಷ್ಟೇ. ಫಸ್ಟ್ 3ರಲ್ಲೇ ನೀವಿಬ್ರು ಇರ್ತೀರಾ? ಇರ್ತೀವಿ. ಸೊ ಒಂದ್ಸರಿ ಅವಳು ಬಂದ್ರೆ ಒಂದ್ಸರಿ ನಾನು ಬಂದಿರ್ತೀನಿ. ಹಂಗೆ ಮಾರ್ಕ್ಸ್ ನಾನು ಕಡಿಮೆ ಆಗಿದ್ರೆ ಅವಳು ಜಾಸ್ತಿ ಆಗುತ್ತೆ, ಅವಳು ಕಡಿಮೆ ಆಗಿದ್ರೆ ನಾನು ಜಾಸ್ತಿ ಆಗಿರ್ತೈತೆ. ಓಕೆ,
ಸೊ ಪರ್ಫಾರ್ಮೆನ್ಸ್ ಇನ್ ಕೇಸ್ ಇವಾಗ ಯಾವುದೋ ಒಂದು ಕಾಂಪಿಟೇಷನ್ಗೆ ಹೋಗಿದ್ರಿ, ಜಾಸ್ತಿ ಕಾಂಪಿಟೇಷನ್ ಇತ್ತು, ಅವಾಗ ಏನಾದ್ರು ಭಯ ಆಗುತ್ತಾ ನಿಮಗೆ? ಏನನ್ಸುತ್ತೆ ಇವಾಗ ಒಬ್ರು ತುಂಬಾ ಟಫ್ ಕಾಂಪಿಟೇಟರ್ ಯಾರೋ ಇರ್ತಾರೆ ನಿಮ್ಮ ಅಗೇನ್ಸ್ಟ್, ಅವಾಗ ಏನ್ ಅನಿಸ್ತಿರುತ್ತೆ ನಿನ್ ಮನ್ಸಲ್ಲಿ? ಅನಿಸ್ತತ್ತೆ ಫಸ್ಟ್ ನಾವೇನು ಸುಮ್ಮನೆ ನಮ್ಮ ಡ್ಯಾನ್ಸ್ ಮಾಡ್ತಿರ್ತೀವಿ, ಬಂದ್ರೆ ಬರಲಿ ಬಿಟ್ಟು ಬಿಡಲಿ, ಕಾಂಪಿಟೇಷನ್ ಮಾಡೋದು ಮುಖ್ಯ ಅಲ್ವಾ, ಪ್ರೈಸ್ ಬರಲಿ ಅಥವಾ ಬಿಡಲಿ, ಒಟ್ಟು ನಾವು ಪರ್ಫಾರ್ಮೆನ್ಸ್ ಮಾಡ್ಬೇಕಂತ ನಿಂಗೆ ಹಂಗೆ ಅನ್ಸುತ್ತಾ? ಇಲ್ಲ, ನಾವು ಯಾಕಂದ್ರೆ ಕಾಂಪಿಟೇಷನ್ ಅಲ್ಲಿ ನಾವೇ ಹೆಚ್ಚು ಪ್ರೈಸ್ ಪಡೆದು ಅವ್ರಕ್ಕಿಂತ ಡಬಲ್ ಮಾಡ್ತೀವಿ ನಾವು. ಅವ್ರು ಹೆದರ್ತಾರೆ, ಇವ್ರು ಗ್ರೂಪ್ ಬಂದಿದೆಯಲ್ಲ ಅಂತ ಹೆದರ್ತಾರೆ ಅವರು. ಸೊ ನೆಕ್ಸ್ಟ್ ಹಿಂಗೆ ಡ್ಯಾನ್ಸ್ ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಮಾಡಬೇಕು ಅಂತಿದ್ದೀವಿ, ಆದರೆ ಈ ಸರಿ ಹೈಸ್ಕೂಲಲ್ಲಿ ಎಲ್ಲ ಹೆಚ್ಚು ಸ್ಟಡಿ ಕಡೆ ಭಾಳ ಒತ್ತು ಕೊಡಬೇಕು ಅಂತಿದ್ದೀವಿ. ಅದ್ರ ಜೊತೆಗೆ ಡ್ಯಾನ್ಸ್ ಮಾಡ್ತೀರಾ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಟ್ವಿನ್ಸ್ ಸಹೋದರಿಯರು ಯಾವೆಲ್ಲ ರೀತಿಯ ಪ್ರಿಪ್ರೇಷನ್ ಮಾಡ್ತಾರೆ ಒಂದು ಡ್ಯಾನ್ಸ್ಗೆ ಹೋಗಬೇಕು ಅಂದರೆ. ಸೊ ಫಸ್ಟ್ ಡ್ಯಾನ್ಸ್ ಯಾವ್ದು ಮಾಡ್ತಾರೆ ಬನ್ನಿ ನೋಡೋಣ.
ಸಿಸ್ಟರ್ಸ್ ಸೂಪರ್ ಪರ್ಫಾರ್ಮೆನ್ಸ್ ಏನೋ ನೋಡಿದ್ವಿ. ಇನ್ನಷ್ಟು ಪರ್ಫಾರ್ಮೆನ್ಸ್ಗಳಿವೆ, ಇನ್ನಷ್ಟು ವೆರೈಟೀಸ್ ಇದೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.